ರಾಮಾಯಣದಾಗ ಹಾ ಹನುಮಂತ ಹನುಮಂತ ತನ್ನ ಎದಿಯನ್ನು ಬಗದು ಬಗದು ಆ ಎದಿ ಒಳಗ ಯಾರಿಗೆ ತೋರ್ಸದ? ಯಾರಿಗಿರಿ? ರಾಮ ಸೀತಾಗ ತೋರಿಸದ. ಹೌದು ಹೌದು. ಎಲ್ಲಿ? ಎದಾಗ? ರಾಮಾಯಣದಾಗ ಹೌದು ತೋರ್ಸದ. ಹೌದು. ಹಂಗೇನು ಕೂಡ ಕೂಡ ಹಾಲು ಮತದಾಗ ಹೌದು ಒಬ್ಬ ಸಿದ್ಧ ಸಿದ್ಧ ತನ್ನ ಎದೆಯನ್ನು ಬಗದು ಬಗದು ಯಾರಿಗೆ ತೋರ್ಸ್ಯಾನ? ಆ ಸಿದ್ಧನ ಹೆಸರೇನು? ಆ ತೋರಿಸದವ್ರ ಹೆಸರೇನು? ಇಷ್ಟೇ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ. ಬಾಳಿಲ್ಲ. ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಅವರು. ಹೇಳ್ತಾರಪ್ಪ ಹೇಳ್ತಾರ. ಇದೇ ಮಾತಾ ಕೇಳಿದ್ರಿ. ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಅವರು. ಹೇಳ್ಯಾರಪ್ಪ ಹೇಳ್ಯಾರ. ಯಾಕೆ ಹೇಳಿದ್ರು? ಯಾಕ್ರೆ? ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ. ಅಲ್ಲ ಅಲ್ಲ. ಸರ್ವಜ್ಞನಾದವನು ಹೌದು ಗರ್ವದಿಂದ ಆದವನಲ್ಲ. ಅಲ್ಲ. ಸರ್ವರೋಳು ಒಂದೊಂದು ನುಡಿಯನ್ನು ಕಲಿತು ಕಲಿತು ವಿದ್ಯಾದ ಪರ್ವತ ಆದ ಸರ್ವಜ್ಞ ಅಂತ ಹೇಳ್ತಾರ ಅವರು. ಹೇಳ್ತಾರಪ್ಪ ಹೇಳ್ತಾರ. ಸರ್ವಜ್ಞ ಮೂರ್ತಿ ಹೆಂಗ್ರೆ? ಅಹಂಕಾರದಿಂದ ಗರ್ವದಿಂದ ಹೌದು ಶ್ರೀಮಂತಿಕೆಯಿಂದ ಹೌದು ಇವರು ಸರ್ವಜ್ಞ ಮೂರ್ತಿಗಳು ಅನಿಸ್ಕೊಲಿಲ್ಲ. ಇಲ್ಲ ಇಲ್ಲ ಏನು ತಿಳಿದಿಲ್ಲ ನೋಡು. ಹೌದು ತಿಳಿದವ್ರ ಬಲ್ಯಕ್ ಹೋಗಿ ತಿಳ್ಕೊಂಡು ಒಂದೊಂದು ನುಡಿಯನ್ನು ಕಲಿತು ಅವ್ರ ಬಲ್ಯಕ್ಕಿಂದ ಒಂದೊಂದು ನುಡಿಯನ್ನು ಕಲಿತು ಹೌದು ವಚನಗಳನ್ನ ಸಂಗ್ರಹ ಮಾಡಿ ಮಾಡಿ ಜಗತ್ತಿನೊಳಗ ಸರ್ವಜ್ಞ ಮೂರ್ತಿಗಳು ಅನಿಸ್ಕೊಂಡ್ರು. ಅನಸ್ಕೊಂಡ್ರಿಪ್ಪ ಅನಸ್ಕೊಂಡ್ರು. ಅದಕ್ಕೆ ಇವತ್ತಿನ ದಿವಸ ಸ್ಟೇಜ್ ಮ್ಯಾಗ ನಿತ್ತು ಮೈಕ್ ಮುಂದೆ ನಿತ್ತು ನಾವು ಹಾಳಕತ್ತೀವಿ ಅಂತಂದ್ರ ನಾವೇನು ಬಹಳ ದೊಡ್ಡವ್ರಲ್ಲ, ದೊಡ್ಡ ಶಾಣ್ಯರಲ್ಲ, ಸ್ಯಾಣ್ಯರ್ ಅಲ್ಲ. ಹೌದು ಅಲ್ಲಕ್ಕೂ ಬರೋದಿಲ್ಲ. ಹೌದು. ಯಾಕಂತ ಕೇಳಿದ್ರ ನಾಗೂರ್ ಮಾಸ್ತರ್ ಅವ್ರ ಒಂದು ನುಡಿ ಒಳಗ ಬರದ್ರು. ಏನತ್ರಿಪ್ಪ? ಏನ್ ಬರದ್ರು ಅಂತ ಕೇಳಿದ್ರ, ಏನು ಹಾಡೋರು ಬಾಯಿ ಕೆಳಗಿದ್ರ ಆ ಕೇಳೋರ್ ಕಿವಿ ಆ ಬಾಯಿಕಿಂತ ಸ್ವಲ್ಪ ಮ್ಯಾಗ ಇರ್ತದ ಅಂತ ಹೇಳಿದ್ರು. ಹೇಳ್ತಾರ ಹೇಳ್ತಾರ. ಹೇಳಿದ್ರು ಹಾಡೋರ್ ಬಾಯಿ ಕೆಳಗಿದ್ರ ಕೇಳೋರ್ ಕಿವಿ ಮ್ಯಾಗ ಇರ್ತದ ಅಂತ ಹೇಳ್ಯಾರ. ಹೇಳ್ಯಾರ್ರಿ. ಅದಕ್ಕ ಬಂದ್ರವಾಡ ಗ್ರಾಮದೊಳಗ ಏನಾಯ್ತ್ರಿಪ್ಪ ಇಲ್ಲಿ? ಒಂದೇ ತಂದಿ ಮಕ್ಕಳದಾವ, ಒಂದೇ ತಾಯಿ ಮಕ್ಕಳದಾವು. ಹೌದು. ಮಾತುಗಳನ್ನ ಜಾಸ್ತಿ ಆಗಬಾರ್ದು, ಆಗಬಾರ್ದು. ನಮಗ ಮಾರ್ಗ ಕೇಳುವಂತ ಹವ್ಯಾಸ ಬಾಳ ಅದ. ಹೌದು. ಅವ್ರ ಮುಂದಿನ ಮಾರ್ಗ ನೀವು, ನಿಮ್ ಮುಂದಿನ ಮಾರ್ಗ ಅವ್ರು ಹಾಡ್ರಿ ಅಂತ ಹೇಳ್ಯಾರ. ಹೇಳ್ಯಾರಪ್ಪ ಹೇಳ್ಯಾರ. ಅವ್ರ ಮಾತಿಗೆ ಒಟ್ಟು ಹೌದು. ಈಗಾಗಲೇ ನಮ್ ಮುಂದಿನ ಮಾರ್ಗ ಅವ್ರು ಹಾಡ್ಯಾರ, ಅವ್ರ ಮುಂದಿನ ಮಾರ್ಗ ನಾ ಹಾಡೀನಿ. ಹೌದು. ನಮ್ ಮುಂದಿನ ಮಾರ್ಗ ಮುಂದಿನ ಸಂಧಿಗೆ ಅವ್ರು ಹಾಡ್ತಾರಿ, ಅಣ್ಣ ಅವ್ರು ಹಾಡ್ತಾರ. ಹೌದು. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಲಾರ್ದೆ ಆಳಾರೆ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ. ಹೌದು. ಹೋಗೋಕ್ಕಿಂತ ಮುಂಚಿತವಾಗಿ ಏನಾಯ್ತ್ರಿಪ್ಪ? ಒಂದು ಸಣ್ಣ ಪ್ರಶ್ನೆ ಕೇಳೋದದ. ಏನ್ರಿಪ್ಪ ಸಣ್ಣ ಪ್ರಶ್ನೆ? ನೇರವಾಗಿ. ಹೌದು. ನೇರವಾಗಿ ಏನು ಪ್ರಶ್ನೆ ಅಂತ ಕೇಳಿದ್ರ, ಏನು? ರಾಮಾಯಣದಾಗ ಹಾ ಹನುಮಂತ ಹನುಮಂತ ತನ್ನ ಎದಿಯನ್ನು ಬಗದು ಬಗದು ಆ ಎದಿ ಒಳಗ ಯಾರಿಗೆ ತೋರ್ಸದ? ಯಾರಿಗಿರಿ? ರಾಮ ಸೀತಾಗ ತೋರಿಸದ. ಹೌದು ಹೌದು. ಎಲ್ಲಿ? ಎದಾಗ? ರಾಮಾಯಣದಾಗ. ಹೌದು. ತೋರ್ಸದ. ಹೌದು. ಹಂಗೇನು ಕೂಡ ಕೂಡ ಹಾಲು ಮತದಾಗ ಹೌದು ಒಬ್ಬ ಸಿದ್ಧ ಸಿದ್ಧ ತನ್ನ ಎದೆಯನ್ನು ಬಗದು ಬಗದು ಯಾರಿಗೆ ತೋರ್ಸ್ಯಾನ? ಆ ಸಿದ್ಧನ ಹೆಸರೇನು? ಆ ತೋರಿಸದವ್ರ ಹೆಸರೇನು? ಇಷ್ಟೇ. ನೇರವಾಗಿ ನೇರವಾಗಿ. ಜಾಸ್ತಿ ಮಾತಿಲ್ಲ. ಇಲ್ಲ. ರಾಮಾಯಣದಾಗ ಹನುಮಂತ ಹ್ಯಾಂಗ ಎದಿಯನ್ನ ಬಗದು ರಾಮ ಸೀತಾಗ ತೋರ್ಸ್ಯಾನ ನೋಡು. ಹೌದು. ಹಂಗೇನು ಕೂಡ ಹಾಲು ಮತದಾಗ ಒಬ್ಬ ಸಿದ್ಧ ಸಿದ್ಧ ತನ್ನ ಎದೆಯನ್ನ ಬಗದು ಯಾರಿಗೆ ತೋರ್ಸ್ಯಾನ? ಆ ಸಿದ್ಧನ ಹೆಸರು ಏನು ಅಂತಕ್ಕಂಥದ್ದು ಹೌದು ಒಂದು ಸಣ್ಣ ಪ್ರಶ್ನೆ ಐತಿ. ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ ಆಳಾರೆ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಅಣ್ಣಾಜಿಯವರಿಗೆ ಪಾಳಿ ಹೋಗ್ತದ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ ಇರ್ತದೆ.